ಇನ್ನು ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಕಮಿಷನ್ ದಂಧೆಯಲ್ಲಿ ತೊಡಗಿದೆ ಅನ್ನುವಂಥ ಒಂದು ಆರೋಪವನ್ನು ಕಾಂಗ್ರೆಸ್ ಬಹಳವಾಗಿ ಮಾಡಿತ್ತು. ಜೊತೆಗೆ ಅದನ್ನೇ ಅಜೆಂಡಾ ಆಗಿಟ್ಕೊಂಡು ಎಲೆಕ್ಷನ್ನಲ್ಲಿ ಇದ್ರ ಬಗ್ಗೆ ಭರ್ಜರಿ ಪ್ರಚಾರವನ್ನು ಕೂಡ ಮಾಡಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂತು ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರವೂ ಕೂಡ ಏನು ಪರಿಸ್ಥಿತಿ ಬದಲಾಗಿಲ್ಲ, ಇವರು ಕೂಡ ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರ ಸಂಘ ಆರೋಪ ಮಾಡ್ತಾ ಇದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದರೆ ಬೇಕಾದ್ರೆ ಹೋಗಿ ಕೋರ್ಟಲ್ಲಿ ಅವರು ಅದನ್ನ ಪ್ರಶ್ನೆ ಮಾಡಲಿ ಅನ್ನುವಂಥ ಒಂದು ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾದ್ರೆ ಇವತ್ತೇನೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಆಗಿದೆ ಈ ಬಗ್ಗೆ ಕಮಿಷನ್ ವಿಚಾರವಾಗಿ ನೋಡೋಣ. ನಮ್ಮಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಖುಷಿಯಾಗಿದ್ದಾರೆ. ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಗೋಗರಿತಾರೆ, ಅಳುತ್ತಾರೆ. ಒಬ್ಬ ಬಂದು 20 ಕೋಟಿ 15 ಕೋಟಿ 30 ಕೋಟಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ವಿಷ ಕುಡಿತಾರೆ ಹಾಗಂತ ಹೇಳಿ ಕೋರ್ಟ್ ಗೋಲಿ ಕಣ್ಣು ಕಿವಿ ಹೃದಯ ಯಾವುದೂ ಇಲ್ಲ. ಈ ಹಿಂದೆ ಬಿಜೆಪಿ ವಿರುದ್ಧ ಕಮಿಷನ್ ಸಮರ ಸಾರಿದ್ದ ಕಾಂಗ್ರೆಸ್ನ ವಿರುದ್ಧವೇ ಇಂತಹದ್ದೊಂದು ಆರೋಪ ಕೇಳಿಬಂದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದಾರೆ. ಜೊತೆಗೆ ಗುತ್ತಿಗೆದಾರರಿಗೆ 33,000 ಕೋಟಿ ಹಣ ಬರಬೇಕಿದೆ, ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಹಣ ಬಿಡುಗಡೆಗೆ ಅಂದ್ರೆ LOC ರಿಲೀಸಿಗೆ ನೀವು ತಗಂತಿದ್ದೀರಾ, ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ವಿ ಹೊರತು ನಾವು 40, 80, 60 ಅಂತ ಹೇಳಿಲ್ಲ. ದಯಮಾಡಿ ಕ್ಷಮಿಸಿ, ಆ ಥರ ಯಾರು ನಮ್ಮ ಪದಾಧಿಕಾರಿಗಳು ಯಾರು ಹೇಳಿಲ್ಲ. ನಾನು ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಎಲ್ಲ ಸರಿ ಮಾಡ್ತೀನಿ ಕಣ್ರಯ್ಯ, ಸಮಾಧಾನವಾಗಿರ್ರಿ ಅಂತ. 2.5 ವರ್ಷ ಕಾದಿದ್ದೀವಿ, ಇನ್ನು 1 ತಿಂಗಳು ಕಾಯ್ತೀವಿ. ದೀಪಾವಳಿಗೆ ಪೇಮೆಂಟ್ ಕೊಡಿಸೋದಕ್ಕೆ ತಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೇಮೆಂಟ್ ಕೊಡಿಸಿ. ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಈ ಪಾಯಿಂಟ್ ನೋಟ್ ಮಾಡಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ವಿಷ ಕುಡಿತಾರೆ. ಆಮೇಲೆ ಈ ಪರಿಸ್ಥಿತಿ ಯಾವ ಸ್ಟೇಟಲ್ಲೂ ಇಲ್ಲ, ನಮ್ಮ ಸ್ಟೇಟಲ್ಲಿ ಮಾತ್ರ ಇರೋದು. ಗುತ್ತಿಗೆದಾರರ ಈ ಆರೋಪ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆತ್ಮಹತ್ಯೆ ಪರಿಸ್ಥಿತಿ ಇರೋದು ಸತ್ಯ ಅಂದ್ರೆ ಈಶ್ವರಪ್ಪ ಸಿಎಂಗೆ ಹೃದಯವೇ ಇಲ್ಲ ಅಂದಿದ್ದಾರೆ. ಗೋಗರಿತಾರೆ, ಅಳುತ್ತಾರೆ. ಒಬ್ಬ ಬಂದು 20 ಕೋಟಿ 15 ಕೋಟಿ 30 ಕೋಟಿ ಆ ಕುಟುಂಬದ ಹೆಣ್ಮಕ್ಳ ಒಡವೆ ಎಲ್ಲ ತಗೊಂಡು ಬ್ಯಾಂಕಲ್ಲಿ ಇಟ್ಟು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋದು ಸತ್ಯ. ಅವ್ರು ಹೇಳೋದು ಸುಮ್ಮನೆ ಅವ್ರು ಹೇಳ್ತಾ ಇಲ್ಲ. ಕಣ್ಣು ಕಿವಿ ಹೃದಯ ಯಾವುದೂ ಇಲ್ಲ. 33,000 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ. ಇನ್ನು ಗುತ್ತಿಗೆದಾರರಿಗೆ ಯಾರೋ ಹೇಳಿಸಿ ಆರೋಪ ಮಾಡುತ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜೊತೆಗೆ ಗುತ್ತಿಗೆದಾರರು ಕೋರ್ಟ್ಗೆ ಹೋಗ್ಲಿ ಅಂದಿದ್ದಾರೆ. ಹಾಗಂತ ಹೇಳಿ ಕೋರ್ಟ್ ಗೋಲಿ ಮಾಡಿಸ್ತಾ ಇದ್ದಾರೆ. ನಮ್ಮಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಖುಷಿಯಾಗಿದ್ದಾರೆ. ಏನಿಗಿರೋದು ಬೆನಿಫಿಷಿಯರಿ ಕೊಡ್ತಾ ಇಲ್ಲ, ಪಾಪ ಅವ್ರು ಸಿಗ್ತಾ ಇಲ್ಲ ದುಡ್ಡು. ಏನಕ್ಕಂದ್ರೆ ಆಲ್ಮೋಸ್ಟ್ ಹೇಳ್ದಲ್ಲ 80% ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಈಗ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈಗ PWDದಲ್ಲಿ ಭಾಳಷ್ಟು ವರ್ಕ್ಗಳು ನಡೀತಾ ಇದೆ. ಆ ಸೀನಿಯಾರಿಟಿ ವೈಸ್ ನೋಡಿ ಕೊಡ್ತಾ ಇದ್ದಾರೆ. ಗುತ್ತಿಗೆದಾರರ ಆರೋಪ ರಾಜಕೀಯ ಪಡಸಾಲೆಯಲ್ಲಿ ಕಿಚ್ಚು ಹೊತ್ತಿಸಿದೆ. ಈ ಹಿಂದೆ ಕಾಂಗ್ರೆಸ್ ನಡೆಸಿದ್ದ ಅಭಿಯಾನವನ್ನೇ ಮುಂದಿಟ್ಟುಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ವಾಗ್ಬಾಣ ಬಿಡ್ತಿದ್ದಾರೆ. ಈ ಬೆನ್ನಲ್ಲೇ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಜೊತೆ ನಾಳೆ DCM DK ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ಮಾತುಕತೆಗೆ ಬರುವಂತೆ DCM ಕಚೇರಿ ಗುತ್ತಿಗೆದಾರರಿಗೆ ಆಹ್ವಾನ ಕೊಟ್ಟಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.